नमस्कार. वॉइस ऑफ वेणुग्राममध्ये आपलं स्वागत आहे. बेळगाव जिल्ह्यातील रायबाग तालुक्यातील मोठी आणि निर्णायक बातमी येत आहे. अल्पवयीन मुलीवर अत्याचार केल्याप्रकरणी अटक करण्यात आलेला स्वयंघोषित स्वामी लोकेश्वर याच्या अतिक्रम मठावर आज जिल्हा प्रशासन आणि तालुका प्रशासनाने धडक कारवाई करत संपूर्ण मठ जमीनदोस्त केला आहे. 2017 साली मोकळी गावातील गायरान जमीनवर बेकायदेशीरपणे एक शेड उभारून जवळपास 8 एकरे जागा बळकावण्यात आली होती आणि तिथं राम मठ या नावाने एक मठ सुरू करण्यात आला होता. या प्रकरणी प्रशासनाने 3 वेळा नोटीस बजावल्या होत्या. अखेर 21 मे रोजी अंतिम नोटीस बजावण्यात आली आणि 7 दिवसाची मुदत देण्यात आली होती. सरकारी गायरान जमिनीवर अतिक्रमण करून बांधलेला मठ पूर्णपणे नियमानुसार आज काढून टाकण्यात आला आहे. पोलीस बंदोबस्तासह कारवाई करण्यात आली आणि जमीन पुन्हा सरकारच्या ताब्यात घेण्यात आली. अल्पवयीन मुलीवर अत्याचार केल्याप्रकरणी लोकेश्वर याच्यावर गुन्हा दाखल झाला होता आणि तो सध्या तुरुंगात आहे. एका स्वयंघोषित धर्मगुरूच्या मुखोट्याखाली लपलेला विकृत चेहरा आता समोर आला असून त्याचा बेकायदेशीर साम्राज्यही प्रशासनाने जमीनदोस्त केला आहे. या कारवाईमुळे स्थानिक नागरिकांमध्ये समाधान व्यक्त होत असून अशा प्रकारे धर्माच्या नावाखाली फसवणूक करणाऱ्या भोंदू बाबावर कठोर कारवाई होण्याची गरज नागरिकांनी व्यक्त केली आहे. ಗ್ರಾಮದ ಸರ್ವೆ ನಂಬರ್ 225ರಲ್ಲಿ ಸುಮಾರು 8 ಎಕರೆ ಜಾಗೆಯಲ್ಲಿ ಅನಧಿಕೃತವಾಗಿ ಕಟಯಗಿ ಲೋಕೇಶ್ವರ ಸ್ವಾಮೀಜಿ ಅಂತಕ್ಕಂಥ ಡೋಗ್ರಿ ಸ್ವಾಮೀಜಿ ಕಳೆದ 7-8 ವರ್ಷಗಳಿಂದ ಇಲ್ಲಿ ನೈತಿಕ ಚಟುವಟಿಕೆ ಮಾಡಿಕೊಂಡು ನಡೆಸ್ತಾ ಇರುವುದು. ಈಗಾಗಲೇ ಈ ಸರ್ಕಾರಿ ಗಾಯರಾನ ಜಾಗದಲ್ಲಿರ್ತಕ್ಕಂಥ ಮಠವನ್ನು ತೆರವುಗೊಳಿಸಲು 2 ಬಾರಿ ನೋಟಿಸ್ ನೀಡಲಾಗಿತ್ತು. ಕಳೆದ ವಾರದಲ್ಲಿ ಅವರ ಮೇಲೆ ಪೊಕ್ಸೋ ಪ್ರಕರಣ ದಾಖಲಾಗಿದ ಹಿನ್ನೆಲೆಯಲ್ಲಿ ಅವರಿಗೆ ಅಂತಿಮ ನೋಟಿಸನ್ನು 21/5/2025 ಅಂತಿಮ ನೋಟಿಸನ್ನು ನೀಡಿ ಅವರಿಗೆ ಈ ಸದರಿ ಮಠವನ್ನು ತೆರವುಗೊಳಿಸಲಿಕ್ಕೆ ನಿಯಮಾನುಸಾರ ನೋಟಿಸ್ ನೀಡಲಾಗಿತ್ತು ಮತ್ತು 7 ದಿನಗಳ ಕಾಲಾವಕಾಶವನ್ನು ಕೂಡ ನೀಡಲಾಗಿತ್ತು. ಅವರು ಸಾಕಷ್ಟು ಕಾಲಾವಕಾಶ ಕೊಟ್ಟರೂ ಕೂಡ ಸದರಿ ಸರ್ಕಾರಿ ಜಾಗೆಯನ್ನು ಅನಧಿಕೃತವಾಗಿ ನೇಮಿಸಿದ ಮಠವನ್ನು ತೆರವುಗೊಳಿಸದೇ ಇರುವುದರಿಂದ ದಿನಾಂಕ 28/5/2025 ತೆರವುಗೊಳಿಸ್ತಕ್ಕಂಥ ಆದೇಶವನ್ನು ಮಾಡಿ ನಮ್ಮ ಕಂದಾಯ ನಿರೀಕ್ಷಕರು ಮತ್ತು ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ನಾವು ಸೂಕ್ತ ಪೊಲೀಸ್ ಭದ್ರತೆಯೊಂದಿಗೆ ದಿನಾಂಕ 29/5/2025 ಅಂದರೆ ಇಂದು ಬೆಳಗ್ಗೆ 7 ಗಂಟೆಗೆ ಸದರಿ ತೆರವು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿ ಪ್ರಸ್ತುತ ಇಲ್ಲಿವರೆಗೆ ಎಲ್ಲ ಅಂತ ಆಲ್ಮೋಸ್ಟ್ 95% ನಾವು ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದೇವೆ. ಮಿಕ್ಕಿರ್ತಕ್ಕಂಥ 12 ಕಟ್ಟಡಗಳನ್ನು ಕೂಡ ಇನ್ನು ಒಂದು ಅರ್ಧ ಗಂಟೆಯಲ್ಲಿ ತೆರವುಗೊಳಿಸಿ ಸದರಿ ಜಾಗೆಯನ್ನು ಮುಕ್ತ ಮಾಡಿ ನಮ್ಮ ಕಂದಾಯ ಇಲಾಖೆ ನಾವು ಸುಪರ್ದಿಗೆ ಪಡೆದುಕೊಳ್ಳುತ್ತೇವೆ. ಮಠ ನಿರ್ಮಾಣ ಮಾಡಿ ಎಷ್ಟು ದಿನ ಆಗಿತ್ತು? ಮಠ ನಿರ್ಮಾಣ ಮಾಡಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 2017ರಲ್ಲಿ ಏನೋ ಅವನು ಒಂದು ಚಿಕ್ಕ ಪತ್ರ ಶೆಡ್ಡಿಗೆ ನಾವೇನು ತೆರವುಗೊಳಿಸ್ತಾ ಇದ್ದೀವಿ ತಾವು ಇಲ್ಲಿ ನೋಡ್ತೀರಿ ಅದನ್ನು ಅಲ್ಲಿ ಚಿಕ್ಕ ಒಂದು ಪತ್ರ ಟಿನ್ ಶೆಡ್ನಲ್ಲಿ ಪ್ರಾರಂಭ ಮಾಡಿ ಸುಮಾರು 8 ಎಕರೆ ಜಾಗ ಅತಿಕ್ರಮಣ ಮಾಡಿ ಮಠವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. 8 ಎಕರೆ ಅತಿಕ್ರಮಣ ಮಾಡಿದ್ರು ಕೂಡ ಏನು ಅಧಿಕಾರಿಗಳು ಏನು ಮಾಡಲ್ಲ. ಈಗಾಗಲೇ ಅವನಿಗೆ 3 ಬಾರಿ ನೋಟಿಸನ್ನು ನೀಡಿದ್ವಿ ಮತ್ತು ಕೊನೆಯ ಬಾರಿ ಅಂತಿಮ ನೋಟಿಸನ್ನು ಇವತ್ತು ತೆರವುಗೊಳಿಸ್ತಾ ಇದ್ದೀವಿ. ಯಾವಾಗಿಂದ ಕೊಟ್ಟಿರ್ತಾರೆ? ಕಳೆದ ಅಕ್ಟೋಬರಲ್ಲಿ ಒಂದು ಸಾರಿ ನೀಡಿದ್ವಿ ಮತ್ತು ನಾನು ಜನವರಿಯಲ್ಲಿ ಕೂಡ ಬಂದು ತಾವು ಇಲ್ಲಿ ಮುಂಚೆ ತಾವು ಹಿಂದೆಯಲ್ಲಿ ಉದ್ಯೋಗ ಮತ್ತು ನೋಡ್ಬೋದು. ಜನವರಿ 22-23 ತಾರೀಕು ನಾನು ಅದನ್ನು ಒಂದು ತಳಪಾಯ ಹಂತದ ಗೋಡೆಯನ್ನು ಕೂಡ ಜೆಸಿ ಕೆಡಿ ಹೋಗಿದ್ದೆ. ಸೊ ಅವರಿಗೆ ನೋಟಿಸನ್ನು ಅಂತಿಮ ನೋಟಿಸನ್ನು ನೀಡಿ ತೆರವುಗೊಳಿಸ್ಬೇಕಂತ ತೀರ್ಮಾನಿಸಿ ನಾವು ಇವತ್ತು ನೋಟಿಸ್ ನೀಡಿ ಅವರಿಗೆ ಹಿಂದಿನ ಅಧಿಕಾರಿಗಳು ಕುಮ್ಮಕ್ಕಿತ್ತು ಇಲ್ಲ ಆ ಥರದ್ದೇನೂ ಇಲ್ಲ. ನಾವು ನಿಯಮಾನುಸಾರ ಕ್ರಮವನ್ನು ಕೈಗೊಂಡಿದ್ದು ಇವತ್ತು ಎಲ್ಲ ನಾವು ಸದರಿ ಜಾಗನ ತೆರವುಗೊಳಿಸಿ ನಮ್ಮ ಕಬ್ಜೆಯನ್ನು ಪಡೆದುಕೊಂಡಿದ್ದೇವೆ. ಓಕೆ. वॉइस ऑफ वेणुग्रामच्या वतीने आम्ही प्रशासनाचा या त्वरित कारवाईचा स्वागत करतो. अशा घटनांमधून आपण शिकून समाजात जागरूकता निर्माण केली पाहिजे, कारण धर्माच्या नावावर होणारी फसवणूक रोखणं हे आपलं सर्वांचंच कर्तव्य आहे. अशा आणखीन अपडेटसाठी पाहत रहा वॉइस ऑफ वेणुग्राम.